ಸ್ನೇಹಿತರೆ, ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ನೀವು ಡ್ರಾಪ್ ಶಿಪ್ಪಿಂಗ್ ಬಿಸ್ನೆಸ್ ಗೆ ಕಾಲಿಡ್ತೀರಾ. ಸೊ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಪ್ರಾಡಕ್ಟ್ ಗಳನ್ನ ಲಿಂಕ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಸೇಲ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಬಟ್ ಏನಂತಂದ್ರೆ ನಿಮ್ಗೆ ಬೇಸಿಕ್ ಆಗಿ ಕೆಲವೊಂದು ಅಂದ್ರೆ ಕೆಲವೊಂದು ಟರ್ಮ್ಸ್ ಬರುತ್ತೆ. ಸೊ ಅದು ನಿಮ್ಗೆ ಗೊತ್ತಿರಲ್ಲ. ಅದನ್ನ ಏನ್ ಮಾಡ್ತೀರಪ್ಪ ಅಂತಂದ್ರೆ ಮಿಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತೀರಾ. ಫೈನಲಿ ಲಾಸ್ಗೆ ಬಂದ್ಬಿಡ್ತೀರಾ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಇಂದಾನೇ ಒಂದು ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನಾವು ಆ, ಒಂದು ಏನಂತಂದ್ರೆ ಜಾಸ್ತಿ ಅರ್ನ್ ಮಾಡ್ಬೇಕು ಅಂತಂದ್ರೆ ಚಾನ್ಸ್ ಇಲ್ಲ. ಅದಕ್ಕೆ ತುಂಬಾ ಒಂದು ಪಾಯಿಂಟ್ಸ್ ಗಳು ಬೇಕಾಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಏನ್ ಮಾಡ್ತಾ ಇದ್ದೀನಿ, ಒಂದು 5 ಪಾಯಿಂಟ್ಸ್ ಅನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಆ 5 ಪಾಯಿಂಟ್ಸ್ ಅನ್ನ ನೀವು ಈಸಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ನಿಮಗೆ 100% ಆಗಿ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ಸಕ್ಸಸ್ ಅನ್ನ ನೀವು ನೋಡ್ಬೋದು. ಹಾಗಾದ್ರೆ ಆ 5 ಪಾಯಿಂಟ್ಸ್ ಏನೇನು, ಮತ್ತೆ ಯಾವ ರೀತಿ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಬರೋದು ಏನಂತಂದ್ರೆ ಪೇ ಅಂಡ್ ಅರ್ನ್. ಸೊ ಇದರಲ್ಲಿ ಗೊತ್ತಾಗುತ್ತೆ, ದುಡ್ಡು ಕೊಡಿ, ದುಡ್ಡನ್ನ ಅರ್ನ್ ಮಾಡಿ ಅಂತ ಅರ್ಥ. ಸೊ ನಾವು ಯಾವುದೇ ಬಿಸ್ನೆಸ್ ಮಾಡೆಲ್‌ಗೆ ಹೋದ್ರೂ ಕೂಡ ನಾವು ಸ್ಟಾರ್ಟಿಂಗ್ ಅಲ್ಲಿ 100% ಆಗಿ ದುಡ್ಡು ಹಾಕ್ಲೇಬೇಕು. ಸೊ ದುಡ್ಡು ಹಾಕಿದ್ರೆ ಮಾತ್ರ ನಮ್ಗೆ ಏನಂತಂದ್ರೆ ಅಷ್ಟೋ ಇಷ್ಟೋ ಪ್ರಾಫಿಟ್ ಅನ್ನ ನೋಡೋದಕ್ಕೆ ಸಿಗುತ್ತೆ. ಸೊ ನಾವು ಹಾಗಂತಂದ್ರೆ ಇವಾಗ ನಮ್ಮ ಹತ್ರ ದುಡ್ಡೇ ಇಲ್ಲ ಅಂತಂದ್ರೆ ನಾವು ಈ ಒಂದು ಡ್ರಾಪ್ ಶಿಪ್ಪಿಂಗ್ ಬರೋದು ತುಂಬಾ ವೇಸ್ಟ್ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ಮೊದಲು ಬೇಸಿಕ್ ಒಂದು ಫಂಡಿಂಗ್ ನಿಮ್ಮ ಹತ್ರ ಇರಲೇಬೇಕು. ಯಾಕಂತಂದ್ರೆ ನಿಮ್ಮ ಹತ್ರ ಈ ಪ್ರಾಡಕ್ಟ್ಸ್ ಗಳು ಸಿಗತ್ತೆ ಅಂತಂದ ನೀವು ಅದನ್ನ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಗೂಗಲ್ ಅಲ್ಲಿ ಆಗಿರ್ಬೋದು ಆಡ್ಸ್ ಅನ್ನ ರನ್ ಮಾಡ್ಬೇಕು. ಸೊ ಆಡ್ಸ್ ರನ್ ಮಾಡ್ಬೇಕಂತಂದ್ರೆ ದುಡ್ಡು ಬೇಕೇ ಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಬೇಸಿಕ್ ದುಡ್ಡು ಇರಬೇಕು. ಸೊ ನೀವು ಇದನ್ನ ಫುಲ್ ಟೈಮ್ ಮಾಡ್ತೀರಾ ಅಂತಂದ್ರೆ ಮಾಡಿ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಏನಂತಂದ್ರೆ ಒಂದು ಬ್ಯಾಕಪ್‌ಗೆ ಅಂತ ಸ್ವಲ್ಪ ಅಮೌಂಟ್ ಇರಲೇಬೇಕಾಗುತ್ತೆ. ಸೊ ನೀವು ಇನ್ ಕೇಸ್ ಏನಾದ್ರು ಸ್ಟೂಡೆಂಟ್ಸ್ ಆಗಿದ್ರಪ್ಪ ಅಂತಂದ್ರೆ, ಇವಾಗ ಜಸ್ಟ್ ಪಾಸ್ ಔಟ್ ಸ್ಟೂಡೆಂಟ್ ಇದ್ರ ಅಂತಂದ್ರೆ ಒಂದು ಜಾಬ್ ಅನ್ನ ಹುಡುಕಿ. ಫಸ್ಟ್ ಒಂದು ಜಾಬ್ ಅನ್ನ ಸೇರಿಸ್ಕೊಳ್ಳಿ. ಜಾಬ್‌ಗೆ ಸೇರ್ಕೊಂಡಾದ ಮೇಲೆ ಪಾರ್ಟ್ ಟೈಮ್ ಆಗಿ ಇದನ್ನ ಫಾಲೋ ಮಾಡಿ. ಯಾಕಂತಂದ್ರೆ ನಿಮ್ಮ ಹತ್ರ ಆಹ್, ಆಹ್, ಅಂದ್ರೆ ಸ್ಯಾಲರಿ ಅಂತ ಒಂದು ಬಂದಿರುತ್ತೆ. ಸೊ ಆ ದುಡ್ಡನ್ನ ನೀವೇನ್ ಮಾಡ್ಬೋದು, ಈಸಿಯಾಗಿ ಇದಕ್ಕೆ ಇನ್ವೆಸ್ಟ್ ಮಾಡ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಫಸ್ಟು ಒಂದು ಜಾಬ್ ಅನ್ನ ಸೇರ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಅರ್ನಿಂಗ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಬಿಸ್ನೆಸ್‌ಗೆ ಕಾಲಿಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸೆಕೆಂಡ್ ಪಾಯಿಂಟ್ ಬರೋದು ಏನಂತಂದ್ರೆ ಫೇಲ್ 10 ಟು 20 ಟೈಮ್ಸ್. ನೀವು ಸ್ಟಾರ್ಟಿಂಗ್ ಇಂದಾನೆ ಈ ಒಂದು ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನೀವು ಒಂದು ಪ್ರಾಡಕ್ಟ್ ಒಂದು ಸ್ಟಾರ್ಟಿಂಗ್ ಇಂದಾನೆ ನಮಗೆ ಪ್ರಾಫಿಟ್ ಬರ್ಲಿ ಅನ್ಕೊಂತೀವಿ ಅಂತಂದ್ರೆ 100% ಚಾನ್ಸ್ ಇಲ್ಲ. ಯಾಕಂತಂದ್ರೆ 0.00001% ಅವ್ರಿಗೆ ಮಾತ್ರ ಈ ಒಂದು ಸ್ಟಾರ್ಟಿಂಗ್ ಇಂದಾನೆ ಒಂದು ಪ್ರಾಫಿಟ್ ಬರೋ ಚಾನ್ಸಸ್ ಸಿಗುತ್ತೆ. ಸೊ ಎಲ್ರಿಗೂ ಸಿಗಲ್ಲ. ಯಾಕಂತಂದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತಂದ್ರೆ ಆಹ್, ಆಡ್ಸ್ ಅನ್ನ ಆಡ್ಸ್‌ಗೆ ದುಡ್ಡು ಹಾಕ್ಲೇಬೇಕು. ಫೇಲ್ ಆಗ್ಲೇಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ಪ್ರಾಡಕ್ಟ್ ನಾವು ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ತಗೊಳ್ತೀವಿ ಅಂತಂದ್ರೆ, ಪ್ರಾಡಕ್ಟ್ ಅನ್ನ ತಗೊಂಡ್ಬಿಟ್ಟು ಆಡ್ಸ್ ರನ್ ಮಾಡ್ತೀವಿ ಅಂತಂದ್ರೆ, ಅದು 100% ಆಗಿ ಸಕ್ಸಸ್‌ಫುಲ್ ಆಗಿ ರೆವೆನ್ಯೂ ಕೊಡುತ್ತೆ ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅದು ಆಹ್, ಕಂಪಲ್ಸರಿಯಾಗಿ 10 ಟು 20 ಟೈಮ್ಸ್ ನಾವು ಫೇಲ್ ಆಗ್ಲೇಬೇಕು. ಆಗೇ ಆಗುತ್ತೆ. ಸೊ ಅದಾದ ಮೇಲೆ ನಮ್ಗೆ ಅಂದ್ರೆ 20 ಟೈಮ್ಸ್ ಫೇಲ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಫೇಲ್ ಆಗ್ತಾ ಇದ್ದೀವಿ. ಅದು ಗೊತ್ತಾದ ಮೇಲೆ ಅದನ್ನ ನಾವು ಇಂಪ್ರೂವ್‌ಮೆಂಟ್ ಮಾಡ್ಕೋತೀವಿ. ಇಂಪ್ರೂವ್‌ಮೆಂಟ್ ಮಾಡ್ಕೊಂಡು ಆದಮೇಲೆ ಅದರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಆಮೇಲೆ ನಾವು ನೆಕ್ಸ್ಟ್ ಅನ್ನ ಬಿಡ್ತೀವಿ. ಸೊ 100% ಆಗಿ ನೆಕ್ಸ್ಟ್ ಪ್ರಾಡಕ್ಟ್ ನಮಗೆ ಏನಂತಂದ್ರೆ 100% ಆಗಿ ಪ್ರಾಫಿಟಬಲ್ ಆಗಿ ಇದ್ದೇ ಇರುತ್ತೆ. ಸೊ ಮೂರನೇ ಪಾಯಿಂಟ್ ಬರೋದೇನಂತಂದ್ರೆ ಟ್ರೀಟ್ ಇಟ್ ಲೈಕ್ ಬಿಸ್ನೆಸ್. ಸೊ ನೀವು ಇದನ್ನ ಬಿಸ್ನೆಸ್ ಆಗಿ ಟ್ರೀಟ್ ಮಾಡಿ ಫಸ್ಟು. ಯಾಕಂತಂದ್ರೆ ಏನೋ ಒಂದು ಪ್ರಾಡಕ್ಟ್ ಸಿಗತ್ತೆ. ಅದನ್ನ ನಾವು ಏನಂತಂದ್ರೆ ಸೆಲ್ ಮಾಡ್ತೀವಿ. ಹೆಂಗೊಂದು ಸೇಲ್ ಮಾಡ್ಕೊಂಡು ಪೇಮೆಂಟ್ ಬರುತ್ತೆ, ಮುಗೀತು. ಸೊ ಈ ತರ ಮಾಡೋದ್ರಿಂದ ಏನಂತಂದ್ರೆ ಅದೊಂದು ಸಿಂಪಲ್ ಒಂದು ಕೊಡೋದು ತಗೊಳ್ಳೋ ತರ ಆಗ್ಬಿಡುತ್ತೆ. ಸೊ ನಾವು ಇದನ್ನ ಬಿಸ್ನೆಸ್ ಮೈಂಡ್ ಇಂದ ಮಾಡಿದ್ರೆ ಅಂತಂದ್ರೆ, ಸೊ ಕಸ್ಟಮರ್ಸ್ ನಿಮ್ಗೆ ಫಸ್ಟ್ ಕಸ್ಟಮರ್ಸ್ ಬಂದ್ರು ಅಂತಂದ್ರೆ ಸೊ ಅವರನ್ನ ಹುಕ್ ಮಾಡ್ಕೋಬೇಕಾಗತ್ತೆ. ಸೊ ಆ ಕಸ್ಟಮರ್ಸ್ ಅಂದ್ರೆ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂತಂತಂದ್ರೆ ಅದನ್ನ ಬೈ ಮಾಡೋ ತರ ಇರ್ಬೇಕು ಅವರು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ. ಯೂಸ್ ಮಾಡೋದ್ರಿಂದ ಏನಂತಂದ್ರೆ ನೀವು 100% ಆಗಿ ಅಲ್ಲಿ ಪ್ರಾಫಿಟಬಲ್ ಪ್ರಾಡಕ್ಟ್ ಆಗೇ ಆಗುತ್ತೆ. ಅದಕ್ಕೆ ಡ್ರಾಪ್ ಶಿಪ್ಪಿಂಗ್ ಅನ್ನೋ ಒಂದು ಬಿಸ್ನೆಸ್ ತರ ಒಂದು ಟ್ರೀಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಬರೋದೇನಂತಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್, ಲರ್ನ್ ಮಾರ್ಕೆಟಿಂಗ್. ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ತುಂಬಾ ಒಂದು ಇಂಪಾರ್ಟೆಂಟ್ ಅಂತಂದ್ರೆ ಮಾರ್ಕೆಟಿಂಗ್ ಅಂತಾನೆ ಹೇಳ್ಬೋದು. ಸೊ ಮಾರ್ಕೆಟಿಂಗ್ ಇಲ್ಲ ಅಂತಂದ್ರೆ ಡ್ರಾಪ್ ಶಿಪ್ಪಿಂಗ್ ವೇಸ್ಟ್. ನೀವು ಎಷ್ಟು ಮಾರ್ಕೆಟಿಂಗ್ ಅನ್ನ ಕಲಿತೀರಾ ನೋಡಿ, ಅಷ್ಟು ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಡ್ರಾಪ್ ಶಿಪ್ಪಿಂಗ್ ಅಂತ ಅಲ್ಲ, ನೀವು ಬೇರೆದಕ್ಕೂ ಕಲಿಬಹುದು. ಯಾಕಂತಂದ್ರೆ ಯಾವುದೇ ಒಂದು ಬಿಸ್ನೆಸ್ ಇದ್ರು ನೀವು ಫ್ರೀಲಾನ್ಸಿಂಗ್ ಕೆಲಸ ಮಾಡ್ತೀರಾ ಅಂತಂದ್ರೂ ಈ ಒಂದು ಮಾರ್ಕೆಟಿಂಗ್ ನ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ನೀವೇನಂತಂದ್ರೆ ನಿಮ್ಮ ಹತ್ರ ಒಂದು ಪ್ರಾಡಕ್ಟ್ ಇತ್ತಂದ್ರೆ ಅದನ್ನ ಆಡ್ಸ್ ರನ್ ಮಾಡೋ ತರ ನಿಮ್ಗೆ ಒಂದು ಕೆಪಾಸಿಟಿ ಇರಬೇಕು. ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಆಡ್ಸ್, ಗೂಗಲ್ ಆಡ್ಸ್, ಮೆಟಾ ಆಡ್ಸ್, ಪಿಂಟ್ರೆಸ್ಟ್ ಅಲ್ಲಿ. ಸೊ ಇದೆಲ್ಲ ನೀವು ತಿಳ್ಕೊಂಡಿರ್ಬೇಕು ಮಾರ್ಕೆಟಿಂಗ್ ಅನ್ನ. ಸೊ ಯಾವ ತರ ಟಾರ್ಗೆಟ್ ಮಾಡೋದು, ಏನ್ ಏಜ್ ಗ್ರೂಪ್ ಅವ್ರನ್ನ ಟಾರ್ಗೆಟ್ ಮಾಡೋದು. ಸೊ ಇದನ್ನೆಲ್ಲ ನೀವು ಕಂಪಲ್ಸರಿ ಆಗಿ ತಿಳ್ಕೊಂಡಿದ್ರಿ ಅಂತಂದ್ರೆ 100% ಆಗಿ ನೀವು ಮಾರ್ಕೆಟಿಂಗ್ ಅನ್ನ ಅಂದ್ರೆ ಡ್ರಾಪ್ ಶಿಪ್ಪಿಂಗ್ ಅಲ್ಲಿ ನೀವು ಬೆಳಿಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಫಸ್ಟ್ ಮಾರ್ಕೆಟಿಂಗ್ ಅನ್ನ ಕಲೀರಿ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂತಂದ್ರೆ ಲಾಸ್ಟ್ ಪಾಯಿಂಟ್, ಕೀಪ್ ಇಟ್ ಗೋಯಿಂಗ್.
ಏನಂತಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಸೊ ಸೆಕೆಂಡ್ ಪಾಯಿಂಟ್ ಹೇಳಿದೀನಿ ಫೇಲ್ 10 to 20 ಟೈಮ್ಸ್ ಅಂತ. ಸೊ ಯಾರೋ ಒಂದ್ ಸಾರಿ 2 ಸಾರಿ ಫೇಲ್ ಆದ್ರು ಅಂತಂದ್ರೆ ಅದನ್ನ ಬಿಟ್ಬಿಡ್ತೀವಿ. ಸೊ ನಮ್ಗೆ ಯಾಕೋ ಆಗ್ತಿಲ್ಲಪ್ಪ, ನಮ್ಗೆ ಆಗದೇ ಇಲ್ಲ, ಇದು ತುಂಬಾ ಒಂದು ಲಾಸ್ ಆಗ್ತಾ ಇದೆ, ಸೊ ಇದನ್ನ ಬಿಟ್ಬಿಡೋಣ. ಅಲ್ಲಿ ನಾವು ಮಾಡುವಂತ ತಪ್ಪು. ಒಂದ್ ಸಾರಿ 2 ಸಾರಿ ಮಿಸ್ಟೇಕ್ಸ್ ಆಗತ್ತೆ, ತಪ್ಪಾಗತ್ತೆ, ಫೇಲ್ ಆಗತ್ತೆ 100%. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತಂದ್ರೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು. ಯಾಕಂತಂದ್ರೆ ಇವತ್ತಲ್ಲ ನಾಳೆ 100% ಆಗಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತಂದ್ರೆ ಅಷ್ಟು ನಾವು ಕಲ್ತಿರ್ತೀವಿ ಅದರಲ್ಲಿ. ಸೊ ಕಲ್ತಿರ್ತೀವಿ ಅಂತಾನೆ ನಮ್ಗೇನಂತಂದ್ರೆ ಸಕ್ಸಸ್ ಸಿಗುತ್ತೆ. ಹಾಗಂತ ನಾವು ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡೋಂಗಿಲ್ಲ. ಸೊ ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ತರ್ತೀವಿ, ಅದಕ್ಕೆ ದುಡ್ಡು ಹಾಕ್ತೀವಿ, ಸೇಲ್ ಆಗುತ್ತೆ, ರೆವೆನ್ಯೂ ತಗೋತೀವಿ, ಕ್ಲೋಸ್ ಮಾಡ್ಬಿಡ್ತೀವಿ. ನೆಕ್ಸ್ಟ್ ನಾವು ಅದನ್ನ ಸ್ಟಾರ್ಟ್ ಮತ್ತೆ ಬೇರೆ ಪ್ರಾಡಕ್ಟ್ ತಗೊಂಡು ಸ್ಟಾರ್ಟೇ ಮಾಡಲ್ಲ. ಸೊ ಈ ತರನು ಕೂಡ ನಾವು ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದನ್ನ ಕೀಪ್ ಇಟ್ ಗೋಯಿಂಗ್, ಹೋಗ್ಲಿ, ಎಲ್ಲಿವರೆಗೂ ಹೋಗುತ್ತೆ. ಸೊ ಒಂದು ಲಾಸ್ ಆದ್ರೂ ಆಗ್ಬೇಕು, ಒಂದು ಪ್ರಾಫಿಟ್ ಆದ್ರೂ ಆಗ್ಬೇಕು. ಸೊ ಲಾಸ್ ಅಂತೂ ಯಾಕಂತಂದ್ರೆ ನಾವು ನೋಡೇ ನೋಡಿರ್ತೀವಿ ಲಾಸ್‌ನ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 100% ಆಗಿ ಲಾಸ್‌ನ ನೋಡೇ ನೋಡಿರ್ತೀವಿ. ಯಾವುದೇ ಒಬ್ಬ ಡ್ರಾಪ್ ಶಿಪ್ಪರ್ ತಗೊಳ್ಳಿ 100% ಆಗಿ ಲಾಸ್ ನೋಡೇ ನೋಡ್ತಾರೆ. ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಇಂದಾನು ಯಾವುದೂನು ಆಗಲ್ಲ. ನಾವು ಯಾವುದೇ ತಗೊಳ್ಳಿ, ಯೂಟ್ಯೂಬ್ ಆಗಲಿ, ಬ್ಲಾಗಿಂಗ್ ಆಗ್ಲಿ, ಡ್ರಾಪ್ ಶಿಪ್ಪಿಂಗ್ ಆಗ್ಲಿ, ಯಾವುದೇ ಆದ್ರೂನು ಸ್ಟಾರ್ಟಿಂಗ್ ಅಲ್ಲಿ ಜೀರೋನೇ. ಹೋಗ್ತಾನೆ ಅದು ಪ್ರಾಫಿಟೇಬಲ್ ಆಗುತ್ತೆ. ಅದಕ್ಕೋಸ್ಕರ ನಾವು ಏನ್ ಮಾಡ್ಬೇಕಂತಂದ್ರೆ ಅದನ್ನ ಹೋಗೋದಕ್ಕೆ ಬಿಟ್ಬಿಡ್ಬೇಕು. ಹೋಗ್ಲಿ ಅಂತ. ಸೊ ಈ ಒಂದು ಪಾಯಿಂಟ್ಸ್‌ಗಳನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ನೀವು ಕೆಲಸನ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ 100% ಆಗಿ ಸಕ್ಸಸ್ ಆಗೇ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಬೇಕಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಈ ವಿಡಿಯೋ ಯಾವ ತರ ಇದೆ ಅಂತ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.